ಲೋಕೋಪಯೋಗಿ ಸಚಿವ ರೇವಣ್ಣ ವಿರುದ್ಧ ಕಿಕ್ ಬ್ಯಾಕ್ ಆರೋಪ ಕೇಳಿ ಬರ್ತಿದೆ. ಕೆಆರ್ಡಿಸಿಎಲ್ ಸಂಸ್ಥೆಯಲ್ಲಿ ತಮಗಿಷ್ಟಾದವರಿಗೆ ಟೆಂಡರ್ ನೀಡಿದ್ದು 100 ಕೋಟಿ ಜೇಬಿಗಿಳಿಸಿದ್ದಾರಂತೆ. ಬಿಜೆಪಿ ನಾಯಕ ಎನ್ಆರ್ ರಮೇಶ್ ನಿಗಿನಿಗಿ ಕೆಂಡ ಕಾರಿದ್ದು ಸಚಿವರ ಬುಡಕ್ಕೆ ಕೈ ಹಾಕಿದ್ದಾರೆ. ಕಮಲ ನಾಯಕರ ಕಿಕ್ ಬ್ಯಾಕ್ ಆರೋಪದ ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ? ಕೆಆರ್ಡಿಸಿಎಲ್ ಸಂಸ್ಥೆಯಿಂದ ಕರೆದಿದ್ದ ಟೆಂಡರ್ ಬದಲಾವಣೆ, ಕಿಕ್ ಬ್ಯಾಕ್ ಆಗಿ ಟೆಂಡರ್ ಅನ್ನೇ ರದ್ದುಗೊಳಿಸಿದ್ರ ರೇವಣ್ಣ. ಲೋಕೋಪಯೋಗಿ ಸಚಿವ ರೇವಣ್ಣ ವಿರುದ್ಧ ಇತ್ತೀಚೆಗಷ್ಟೇ ಕಿಕ್ ಬ್ಯಾಕ್ ಆರೋಪ ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಮತ್ತೆ ಬಿಜೆಪಿ ವಕ್ತಾರ ಎನ್ಆರ್ ರಮೇಶ್ ಗಂಭೀರ ಆರೋಪ ಮಾಡಿದ್ದಾರೆ. ಕೆಆರ್ಡಿಸಿಎಲ್ ಸಂಸ್ಥೆಯಿಂದ 10 ಪ್ಯಾಕೇಜ್ ಟೆಂಡರ್ ಕರೆದಿದ್ದು ಗೋಲ್ಮಾಲ್ ಮಾಡಿರೋದಾಗಿ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಪಿಡಬ್ಲ್ಯೂಡಿ ಇಲಾಖೆ ಅಡಿಯಲ್ಲಿ ಬರೋ ಕೆಆರ್ಡಿಸಿಎಲ್ ಸಂಸ್ಥೆಯಲ್ಲಿ 3,163 ಕೋಟಿಯ ವಿವಿಧ ಕಾಮಗಾರಿಗಳ 10 ಟೆಂಡರ್ ಕರೆಯಲಾಗಿತ್ತು. ಎನ್ಸಿಸಿ ಹಾಗೂ ನಾಗಾರ್ಜುನ ಸಂಸ್ಥೆ ಕಡಿಮೆ ಬೆಲೆಗೆ ಕೋಟ್ ಮಾಡಿದ್ರಿಂದ ಎನ್ಸಿಸಿ ಸಂಸ್ಥೆಗೆ ಟೆಂಡರ್ ಫೈನಲ್ ಮಾಡಿದ್ದಾರೆ. ಆದರೆ ಟೆಂಡರ್ ಹಿಂಪಡೆಯುವಂತೆ ಮಾಡಿ 2ನೇ ಬಾರಿಗೆ ಟೆಂಡರ್ ಕರೆಯಲಾಗಿತ್ತು. ಈ ವೇಳೆ ಬೇಕಾದ ಸಂಸ್ಥೆಗಳಿಗೆ ಟೆಂಡರ್ ಕೊಟ್ಟು ರೇವಣ್ಣ 100 ಕೋಟಿ ಬ್ಯಾಕ್ ಪಡೆದಿರುವುದಾಗಿ ರಮೇಶ್ ಆರೋಪಿಸಿದ್ದಾರೆ. ಈ ಒಂದು 25 ಪ್ಯಾಕೇಜ್ಗಳ ಕಾನೂನು ಬಾಹಿರ ಟೆಂಡರ್ ಪ್ರಕ್ರಿಯೆಯಲ್ಲಿ ಎಚ್ ಡಿ ರೇವಣ್ಣ ಅವರು ಕನಿಷ್ಠ 100 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನು ಕಿಕ್ ಬ್ಯಾಕ್ ರೂಪದಲ್ಲಿ ಪಡೆದಿದ್ದಾರೆ. 2 ಲೋಕಸಭಾ ಕ್ಷೇತ್ರಗಳಲ್ಲಿ ಖರ್ಚು ಮಾಡಲಿಕ್ಕೆ ಅಂತ ಹೇಳಿ ಆತುರಾತುರವಾಗಿ ಮಾಡಿರ್ತಕ್ಕಂಥದ್ದು. ಹಾಗೆ ಈ ಹಿಂದೆ ಎಚ್ ಸಿ ಮಹದೇವಪ್ಪನವರು ಕೂಡ 250 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನು ಕಿಕ್ ಬ್ಯಾಕ್ ರೂಪದಲ್ಲಿ ಪಡೆದಿರ್ತಕ್ಕಂಥದ್ದು. ಮತ್ತು ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ರಜನೀಶ್ ಗೋಯಲ್, ಏಕರೂಪ್ ಕೌರು ಸೇರಿದಾಗೆ 13 ಜನ ಅಧಿಕಾರಿಗಳ ತಂಡ ಕನಿಷ್ಠ 100 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಭ್ರಷ್ಟಾಚಾರವನ್ನು ನಡೆಸಿರ್ತಕ್ಕಂಥದ್ದು ದಾಖಲೆಗಳಿಂದ ಅತ್ಯಂತ ಸ್ಪಷ್ಟವಾಗಿದೆ. 2ನೇ ಬಾರಿ ಕರೆದ ಟೆಂಡರ್ಗೆ ಕೆಆರ್ಡಿಸಿಎಲ್ನ ಎಂಡಿ ಶಿವಕುಮಾರ್ ಸಚಿವರಿಗೆ ಸಾಥ್ ನೀಡಿದ್ದಾರಂತೆ. ಯಾಕಂದ್ರೆ ಟೆಂಡರ್ನಲ್ಲಿ ಎನ್ಸಿಸಿ ಸಂಸ್ಥೆ ಸೇರಿದಂತೆ ಬೇರೆ ಯಾವ ಸಂಸ್ಥೆಗಳು ಭಾಗವಹಿಸದಂತೆ ಸೂಚಿಸಿದಲ್ಲದೆ ಟೆಂಡರ್ ಅನ್ನು ಬೇರೆ ಸಂಸ್ಥೆಯವರಿಗೆ ನೀಡಿರೋದಾಗಿ ಆರೋಪಿಸಿದ್ರು. ಈ ಕುರಿತು ಎಂಡಿ ಶಿವಕುಮಾರ್ ಅನ್ನು ಕೇಳಿದ್ರೆ ಇದು ಓಪನ್ ಟೆಂಡರ್, ಯಾರು ಬೇಕಾದರೂ ಭಾಗವಹಿಸಬಹುದು, ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಎಂದಿದ್ದಾರೆ. ಸದ್ಯ ಸಚಿವ ರೇವಣ್ಣ ಹಾಗೂ ಟೆಂಡರ್ ಬದಲಾವಣೆ ಮಾಡಿ ಅನುಮೋದನೆ ನೀಡಿದ್ದ ಕೆಆರ್ಡಿಸಿಎಲ್ನ ನಿರ್ದೇಶಕರುಗಳಾದ 4 ಐಎಎಸ್ ಅಧಿಕಾರಿಗಳ ವಿರುದ್ಧ ಎಸಿಬಿ ಹಾಗೂ ಲೋಕಾಯುಕ್ತದಲ್ಲಿ ಕೇಸ್ ನೀಡಲಾಗಿದ್ದು ಮುಂದೇನಾಗುತ್ತೆ ಕಾದು ನೋಡಬೇಕು. ಮಂಜುನಾಥ್, TV5 ಬೆಂಗಳೂರು.